ವಚನ ಶಾಲೆ. ಕಾಡಿನ ಮಧ್ಯದಲ್ಲಿ ಒಂದು ಸುಂದರವಾದ ವಾತಾವರಣ ಮಧ್ಯದಲ್ಲಿ ಇರುವಂಥ ಗುರುಕುಲ. ಆ ಕಡೆಗೆ ತಿರುಗಿಸಿ ನೋಡಿ, ಗುಡ್ಡ ಹೇಗೆ ಕಾಣ್ತಾ ಇದೆ, ಬೆಟ್ಟ. ಇದೆಲ್ಲ ಬೆಟ್ಟ, ಸುತ್ತ ಬೆಟ್ಟ ಕಾಣ್ತಾ ಇದೆ ನೋಡಿ. ಇಷ್ಟು ಸುಂದರವಾದ ವಾತಾವರಣ. ಎಲ್ಲಿಯೂ ಕೂಡ ವಾಹನಗಳದ್ದು ಸಪ್ಪಳ ಆಗಲಿ ಕಿರಿಕಿರಿ ಆಗಲಿ ಯಾವುದೂ ಇಲ್ಲ, ಪ್ರಶಾಂತ ವಾತಾವರಣ. ಇಂಥ ವಾತಾವರಣದಲ್ಲಿ ವಿದ್ಯೆ ಕಲಿಬೇಕು ಮಕ್ಕಳು. ಅವಾಗ ಏನಾದರೂ ಭವಿಷ್ಯದಲ್ಲಿ ದೇಶವನ್ನು ನಿರ್ಮಾಣ ಮಾಡುವಂಥ ವ್ಯಕ್ತಿಗಳು ಆಗ್ತಾರೆ. ಇವತ್ತು ನಾವು ಶಾಲಾ ಕಾಲೇಜುಗಳನ್ನು ಎಲ್ಲ ಬಜಾರ್ದಲ್ಲಿ ಮಾಡ್ಕೊಂಡು ಕುಂದ್ಕೊಂಡಿದ್ದೇವೆ. ಅಲ್ಲಿ ಏನಿದೆ ಹೋಗೋಣ ಬನ್ನಿ. ಅದರಲ್ಲಿ ಲ್ಯಾಬ್ ಐತೆ, ಸೈನ್ಸ್ ಲ್ಯಾಬು. ಅದು ಸೈನ್ಸ್ ಲ್ಯಾಬು. ಇದು ನನಗೆ ಅನಿಸುತ್ತೆ ಪ್ರೌಢಶಾಲೆ, ಹೈಸ್ಕೂಲ್. ಹೊರಗಡೆ ಹೆಂಗಿದೆ ನೋಡಿ, ಸ್ಕೂಲ್ ಇದು ಮಕ್ಕಳಿಗೆ. ಕನ್ನಡ ಬರ್ತಲ್ವಾ? ಎಷ್ಟು ವರ್ಷದಿಂದ ಇದ್ದೀರಿ ನೀವು? 2 ವರ್ಷ. ಈಗ ಎಷ್ಟನೇ ಕ್ಲಾಸ್ ನೀವು? 7th. ಅಂದರೆ 5ನೇ ಕ್ಲಾಸಿನಿಂದ ಇಲ್ಲಿ ಎಂಟ್ರಿ ಇದೆಯಾ? 5ನೇ ಕ್ಲಾಸ್ ಮುಗಿದಿರಬೇಕು. 6ನೇ ಕ್ಲಾಸಿನಿಂದ ಇದೆ. ಅಂದರೆ ಎಷ್ಟು ವರ್ಷದವರೆಗೆ ಇರಬೇಕು? 7 ವರ್ಷ ಇರಬೇಕು. ಅಂದರೆ ಪಿ ಯು ಸಿ ಸೆಕೆಂಡ್ ಇಯರ್. ನಿಮಗೆ ನಿಮ್ಮದು ಇದು ಏನಿರುತ್ತೆ? ಸ್ವಲ್ಪ ಮುಂದೆ ಬನ್ನಿ. ನಿಮ್ಮದು ಬೆಳಗ್ಗೆಯಿಂದ ರೊಟೇಷನ್ ಏನಿರುತ್ತೆ? ಯಾರು ನೀವು ಹೇಳೋ ಜೋರಾಗಿ. ಬೆಳಗ್ಗೆ 4 ಗಂಟೆಗೆ ಹೇಳ್ತೀವಿ. ಆದ್ಮೇಲೆ 4:45ಗೆ ಪ್ರೇಯರ್ ಇರುತ್ತೆ. ಮತ್ತೆ
4:45ಗೆ ಕಲರ್ ಇರುತ್ತೆ. 4:45ಗೆ ಕಲರ್ ಇರುತ್ತೆ. ಮತ್ತು ಮತ್ತೆ 6 ಗಂಟೆಗೆ ಸಂಜೆ ಇರುತ್ತೆ. ಸ್ನಾನ ಮಾಡಿ 6ರಿಂದ 6 ಗಂಟೆ ತನಕ. ಆದಮೇಲೆ 7:15ಗೆ ತಿಂಡಿ ಮಾಡ್ತೀವಿ. ಮತ್ತು 8:15ಗೆ ಮುಗಿಯುತ್ತೆ, ಪ್ರೇಯರ್ ಇರುತ್ತೆ. 8:15ಗೆ ಮತ್ತು ಸ್ಕೂಲ್ಗೆ ಹೋಗ್ತೀವಿ, ಬೇಗ ಓದೋದು ಅಂತ. ಆದಮೇಲೆ 10:15ಗೆ ಸ್ನ್ಯಾಕ್ಸ್ ಇರುತ್ತೆ. 11 ಕಾಲ ಮತ್ತೆ ಸ್ಟಾರ್ಟ್ ಆಗುತ್ತೆ. ಮತ್ತು 12:15ಗೆ ಮತ್ತೆ ಕ್ಲಾಸ್ ಮುಗಿಯುತ್ತೆ, ಊಟಕ್ಕೆ ಹೋಗ್ತೀವಿ. 12:15ರಿಂದ ಹೀಗೆ ಅಂದರೆ ಹೀಗೆ ನಮ್ಮ ಹೊರಗಡೆ ಏನು ಶಿಕ್ಷಣ ಸಿಗ್ತಾ ಇದೆಯಲ್ಲ ಆ ಶಿಕ್ಷಣ ಮಧ್ಯಾಹ್ನದಿಂದ ಸ್ಟಾರ್ಟ್ ಆಗುತ್ತೆ. ಈ ಬೆಳಗ್ಗೆ ಕೊಡುವಂಥ ಶಿಕ್ಷಣ ಯಾವುದು? ವೇದ ಮತ್ತೆ ಛಂದಸ್ಸು, ವೇದ, ವ್ಯಾಕರಣ ಎರಡನ್ನು ಹೇಳ್ಕೊಡ್ತಾರೆ. ಯಾವ್ಯಾವ ಇದನ್ನು ಹೇಳ್ಕೊಡ್ತಾರೆ? ಋಗ್ವೇದ, ಯಜುರ್ವೇದ, 2 ವೇದಗಳು. ಸಾಮ ಅಥರ್ವ ಇಲ್ಲ, ಋಗ್ವೇದ ಯಜುರ್ವೇದ ಹೇಳ್ಕೊಡ್ತಾರೆ. ನಿಮ್ಮ ಭಾಷೆ ಯಾವುದು? ಯಾವ್ಯಾವ ಭಾಷೆಯಲ್ಲಿ ಕಲಿಸ್ಕೊಡ್ತಾರೆ? ಸಂಸ್ಕೃತ, ಕನ್ನಡ, ಹಿಂದಿ. ಯಾವ್ಯಾವ ರಾಜ್ಯದಿಂದ ಮಕ್ಕಳಿಗೆ ಬಂದಿದ್ದಾರೆ? ಯಾವ್ಯಾವ ಕಡೆಯಿಂದ ಬಂದಿದ್ದಾರೆ? ಮಧ್ಯಪ್ರದೇಶ, ತಮಿಳುನಾಡು, ಆಂಧ್ರಪ್ರದೇಶ, ತೆಲಂಗಾಣ. ಮಧ್ಯಪ್ರದೇಶದಿಂದ ಬಂದಿದ್ದಾರೆ, ತೆಲಂಗಾಣದಿಂದ ಬಂದಿದ್ದಾರೆ. ನೋಡಿ ವೀಕ್ಷಕರು, ಬೇರೆ ಬೇರೆ ರಾಜ್ಯದಿಂದ ಬಂದಿದ್ದಾರೆ. ಅಂದರೆ ನಿಮಗೆ ಲ್ಯಾಂಗ್ವೇಜಿಗೆ ತೊಂದರೆ ಆಗೋದಿಲ್ಲ ಕಲಿಯೋದೇ. ಸಂಸ್ಕೃತ ನಿಮ್ಗೆ ತೊಂದರೆ ಆಗಲಿಲ್ವಾ? ಕನ್ನಡ ಬಂದಿರ್ತೀರಲ್ಲ ನೀವು. ನಿಮ್ಮದು ಮೂಲತಃ ಯಾವುದು ಡಿಸ್ಟಿಕ್? ನಿಮ್ಮದು ಯಾವ ತಾಲೂಕು? ಹೈದರಾಬಾದ್. ನಿಮ್ದು ಹೈದರಾಬಾದ್. ಆದರೂ ಕನ್ನಡ ಮಾತಾಡ್ತಾ ಇದೆಯಾ? ತೆಲಂಗಾಣ అక్కడి నుంచి వచ్చాము చదవడానికి. అక్కడ ఏమో తెలుగు చదివినాం కదా, ఇక్కడ వచ్చి కన్నడ నేర్చుకున్నాము. వెరీ గుడ్, వెరీ గుడ్. నింది ಯಾವುದು? ತಮಿಳುನಾಡು. ಓ తెలుగు ಕನ್ನಡ ಬರ್ತೀರಿ ನಿಮಗೆ? ನೀನು ತಮಿಳು ಕಲಿತೆ ಬಂದಿದ್ದೀವಿ. ಈಗ ಸಂಸ್ಕೃತನೂ ಕಲಿತಾ ಇದ್ದೀವಿ. ನಿಮ್ಮ ಹೆಸರು? ಲಕ್ಷ್ಮೀನಾರಾಯಣ. ನಿಮ್ಮ ಹೆಸರು? ಗೌರೀಶ್ವರ. ನಿಮ್ಮ ಹೆಸರು? ಯಾವ ನಿಮ್ಮದು? ಬೆಂಗಳೂರಿಂದ ಬಂದಿದ್ದಾರೆ. ಯಾವ ಬೆಂಗಳೂರಿಂದ? ವಿದ್ಯಾರಣ್ಯಪುರದಿಂದ ಬಂದಿದ್ದಾರೆ. ಇದು ಎಷ್ಟನೇ ಕ್ಲಾಸಿಂದ ಕೊಠಡಿ? ಎಷ್ಟನೇ ಕ್ಲಾಸ್ ನೀವೆಲ್ಲ ಇರೋದು? ಎಷ್ಟನೇ ಕ್ಲಾಸ್? ಇಲ್ಲಿ ಬಂದಿದ್ದೀಯ ನೀನು? ಇದೆಲ್ಲ 7th ಕ್ಲಾಸ್ ಕೊಠಡಿ. ನಿಮ್ಮ ಹೆಸರೇನು? ಹರಿ. ನಿಮ್ದು ಯಾವುದು? ಬೆಂಗಳೂರಿಂದ ಬಂದಿದ್ದೀವಿ. ನಿಮ್ಮದು ಹೆಸರೇನು? ದತ್ತಾತ್ರೇಯ. ನಿಮ್ಮ ಹೆಸರೇನಪ್ಪ? ಹೃದಯ್. ಯಾವ ನಿಮ್ಮದು? ಕೊಳ್ಳೇಗಾಲದಿಂದ ಬಂದಿದೆ. ನೀನು ಕನ್ನಡ ಚೆನ್ನಾಗಿ ಕಲಿತಿದ್ದೀಯ. ಸಂಸ್ಕೃತ ಎಲ್ಲ ಸುಲಭ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ಏನಾದರೂ ಸಂಸ್ಕೃತ ಶ್ಲೋಕ ಹೇಳಿಕೊ, ನಮ್ಮ ಕಿವಿ ಸ್ವಲ್ಪ ತಣ್ಣಗಾಗುತ್ತೆ. ಏನಾದರೂ ಸಂಸ್ಕೃತದಲ್ಲಿ ಶ್ಲೋಕ ಇದನ್ನು ಮಾಡ್ತಿರಲ್ಲ, ಹೇಳಿ ಸ್ವಲ್ಪ. ಈಗ ಪ್ರಾರ್ಥನೆ ಮಾಡ್ತಿರಲ್ವ ಸಂಸ್ಕೃತದಲ್ಲಿ, ಅದನ್ನು ಹೇಳಿ. ಎಲ್ಲರೂ ಒಂದೇ ಧ್ವನಿಯಲ್ಲಿ ಹೇಳಿ ನೋಡು. ಅಂದ್ರೆ ಅರ್ಥ ಏನಂದ್ರೆ ಮನುಷ್ಯನಲ್ಲಿ 6 ದೋಷಗಳಿರೋದ್ರಿಂದ ಅದು ಮನುಷ್ಯನ ಹಾಳು ಮಾಡೋದ್ರಿಂದ, ಅಂದರೆ ನಿದ್ರಾ ಅಂದರೆ ಜಾಸ್ತಿ ನಿದ್ದೆ ಮಾಡೋದು, ತಂದ್ರ ಅಂದರೆ ತೂಗುಡಿಸೋದು, ಓದೋ ಟೈಮಲ್ಲಿ ಟೈಮ್ ಪಾಸ್ ಮಾಡೋದು ಅಂತ, ಭಯ ಅಂದರೆ ಹೆದರ್ಕೊಳ್ಳೋದು, ಕ್ರೋಧ ಅಂದರೆ ಜಾಸ್ತಿ ಕೋಪ ಮಾಡ್ಕೊಳ್ಳೋದು, ಆಲಸ್ಯ ಅಂದರೆ ಸೋಂಬೇರಿತನ ಮಾಡೋದು, ಮತ್ತು ದೀರ್ಘ ಸೂಚಿರತ ಅಂದರೆ ಇವತ್ತು ಮಾಡೋದನ್ನ ನಾಳೆ ಮಾಡ್ಕೊಳ್ಳೋಣ, ಆಮೇಲೆ ಮಾಡ್ಕೊಳ್ಳೋಣ ಅಂತ ಅಂದರೆ ಪೋಸ್ಟ್ಪೋನ್ ಮಾಡ್ತಾ ಹೋದರೆ ಆ ಥರ ಮಾಡೋದ್ರಿಂದ ಮನುಷ್ಯ ಹಾಳಾಗ್ತದೆ. ಇದು 6 ದೋಷಗಳು ಮನುಷ್ಯನಲ್ಲಿರುವಂಥ 6 ದೋಷಗಳು. ಮತ್ತೆ ಮುಂದೆ ಬೇರೆ ಶ್ಲೋಕಗಳು ಹೇಳಿ, ಅದರ ಅರ್ಥವನ್ನು ಬಿಡಿಸಿ ಹೇಳಿ ಸ್ವಲ್ಪ. ಯಾಕಂದರೆ ವೀಕ್ಷಕರಿಗೆ ಬೇಕು. ನಿಮ್ಮ ನೋಡ್ತಾ ಇದ್ದಾರೆ, ಕನ್ನಡದಿಂದ ಜನ ನೋಡ್ತಾರೆ. ನೀವೇನು ಕಲಿಸ್ತಾ ಇದ್ದಾರೆ, ನಮ್ಮ ಮಕ್ಕಳನ್ನು ಈಗ ಕಲಿಸ್ಬೇಕು, ನಾವು ಈ ಗುರುಕುಲ ಕಳಿಸ್ಬೇಕು ಎಂಬ ಬರಬೇಕು ಪೋಷಕರಲ್ಲಿ. ಈ ಟೋಟಲ್ ಎಷ್ಟು ಜನ ಇದ್ದಾರೆ ಈಗ ವಿದ್ಯಾರ್ಥಿಗಳು? 60 ಜನ ಇದ್ದಾರೆ. ಓನ್ಲಿ ಬಾಯ್ಸ್ ಮಾತ್ರ, ಬ್ರಹ್ಮಚಾರಿಗಳು ಮಾತ್ರ. ಹೇಳಿ, ಇನ್ನೊಂದೇನು ಶ್ಲೋಕ ಹೇಳಿ. ನೀವು ಪ್ರಾರ್ಥನೆ ಮಾಡ್ತೀರಲ್ಲ, ಪ್ರಾರ್ಥನೆ ಹೇಳಿ.
ಅಂತ ಒಂದು ಶ್ಲೋಕ ನೀವು ಹೇಳಿದ್ದು ಯಜುರ್ವೇದ. ಏನನ್ನು ಹೇಳುತ್ತೆ ಇದು? ಅಂದ್ರೆ ರಾಷ್ಟ್ರವರ್ಧನ ಅಂದ್ರೆ ಒಂದು ರಾಷ್ಟ್ರ ಉದ್ಧಾರ ಆಗಬೇಕು ಅಂದ್ರೆ ಏನೇನು ಇರಬೇಕು ಅಂದ್ರೆ ಔಷಧಿಗಳು ಮತ್ತೆ ಅಲ್ಲಿ ಜನರು ಹೆಂಗಿರಬೇಕು ಅಂದ್ರೆ ಅದರ ಒಂದು ವೃದ್ಧಿ ಆಗೋದು ರಾಷ್ಟ್ರ ಹೆಂಗಾಗಬೇಕು ಅಂದ್ರೆ ಆ ಬ್ರಹ್ಮಣ್ ಅಂದ್ರೆ ಆ ಬ್ರಹ್ಮನ ಜಗತ್ತಿನಲ್ಲಿ ರಾಷ್ಟ್ರ ಅಂದ್ರೆ ಒಂದು ಎಂತಾರೆ ಒಂದು ಸಮಾಜ ಹೆಂಗಿರ್ಬೇಕು ಅಂತ ಅದರ ಪೂರ್ತಿ ಮಂತ್ರ. ಆ ಮಂತ್ರದಲ್ಲಿ ಹೇಳಲಾಗಿದೆ. ಅಂದ್ರೆ ಅದರಲ್ಲಿರೋ ಜನರು ಅದರಲ್ಲಿನ ವನಸ್ಪತಿಗಳು ಔಷಧಿಗಳು ವನ ಕಾಡು ಎಲ್ಲ ಹೆಂಗೆ ವರ್ಧನೆ ಆಗಬೇಕು, ಹಣ್ಣು ಹಂಪಲು ಮತ್ತೆ ಏನಂತಾರೆ ಮನುಷ್ಯರ ಮನಸ್ಸು ಶುದ್ಧ ಆಗಿರ್ಬೇಕು ಅಂತ ಪೂರ್ತಿ ಈ ಮಂತ್ರದಲ್ಲಿ ಹೇಳುತ್ತೆ. ಇಲ್ಲಿ ಎಷ್ಟು ಕ್ಲಾಸ್ ರೂಮ್ಗಳಿದ್ದಾವೆ? 5. ಇದು ಎಷ್ಟು? ಇದು 7 ಅಲ್ಲ? ಇದು 7th, ಇನ್ನೊಂದು ಇದು 10th, ಹಾಂ ಆ ಕಡೆ ಅದು ಸ್ಟಾಫ್ ರೂಮ್, ಹಾಂ ಇಲ್ಲಿ ಸ್ಟಡಿ ರೂಮ್ ಅಂತ ಅಂದರೆ ಸೆಲ್ಫ್ ಸ್ಟಡಿ ಮಾಡ್ಕೊಳ್ಳೋದು, ಆ ಕಡೆ 8th ಮತ್ತು ಅಲ್ಲಿ 6th ಇದೆ. ಸ್ವಲ್ಪ ಒಬ್ರು ಬರ್ತಾರೆ ಯಾರು? ಬನ್ನಿ ಬನ್ನಿ. ಯಾರು ಲೀಡರ್ ಯಾರು? ನೀವೇ ಕುಂತ್ಕೊಳ್ಳಿ. ಬನ್ನಿ ಈ ಕಡೆ ಬನ್ನಿ. ನಿಮ್ಮ ಹೆಸರೇನು? ಆದರ್ಶ ಅಂತ. 10th ಇಲ್ಲ ಬ್ಯಾಚಲರ್ಸ್ ಸೆಕೆಂಡ್ ಇಯರ್. ಇವರು ಆದರ್ಶ ಅಂತ ಸೆಕೆಂಡ್ ಇಯರು. ಈಗ ಇವರು ಈ ಗುರುಕುಲದ ಪರಿಚಯ ಮಾಡಿಕೊಡ್ತಾರೆ. ಸ್ವಲ್ಪ ಗುರುಕುಲದ ಬಗ್ಗೆ ಹೇಳಿ. ಓಂ ಶಾಂತಿಧಾಮ ಗುರುಕುಲ ಎನ್ನುವುದು 1990 ಆ ಕಾಲಗಳಿಂದಾನು ಇರ್ತಾ ಇದೆ. ಮೊದಲು ಇದು ಹುಡುಗರಿಗಾಗಿ ಇರಲಿಲ್ಲ, ಬಾಲಿಕೆಯರಿಗಾಗಿ ಹುಡುಗರಿಗಾಗಿ ಶುರುವಾಗಿದ್ದು. ಆಗಾನೇ ಕೂಡ ಈ ಕಾಡಿನಲ್ಲಿ ಎಲೆಕ್ಟ್ರಿಸಿಟಿ ಇಲ್ಲದೇ ಇದ್ರೂ ಕೂಡ ಇಲ್ಲಿ ಇದ್ದು ಪಾಠ ಮಾಡ್ತಿದ್ರು. ಈಗ ಪತಂಜಲಿ ಯೋಗ ಪೀಠದಲ್ಲಿರುವ ಆಚಾರ್ಯ ಬಾಬಾ ರಾಮದೇವ್ ಅಲ್ಲಿ ವ್ಯಾಕರಣಾಚಾರ್ಯರು ಅವರ ಹೆಸರು ಪ್ರದ್ಯುಮ್ನ ಆಚಾರ್ಯಜಿ. ಈಗ ಸದ್ಯಕ್ಕೆ ಅವರಿಗೆ D.Litt ಪದವಿ ಕೂಡ ಸಿಕ್ತು. ಅವರು ಕೂಡ ಇಲ್ಲಿನ ಮೊದಲ ಆಚಾರ್ಯರಲ್ಲಿ ಒಬ್ಬರು. ಹಾಗೂ ಇಲ್ಲಿ ಗುರುಕುಲದಲ್ಲಿ ಏನಂತಾರೆ ಅಂದರೆ ಎಲ್ಲ ಗುರುಕುಲದಲ್ಲಿ ಬರೀ ವೇದ ಪಾಠ ಇರುತ್ತೆ, ಪೌರಾಣಿಕ ಇರುತ್ತೆ, ಮಂತ್ರಗಳು ಇದು ಮಾತ್ರ ಇರುತ್ತೆ. ಇನ್ನು ಕೆಲವು ಕಡೆ ಏನಿರುತ್ತೆ ಸ್ಕೂಲ್ಸಲ್ಲಿ ಜನರಲ್ ಸಬ್ಜೆಕ್ಟ್ಸ್ ಇರುತ್ತೆ. ಈ ನಮ್ಮ ಗುರುಕುಲದ ಒಂದು ವೈಶಿಷ್ಟ್ಯತೆ ಏನಂದರೆ ಇಲ್ಲಿ ನಾವು ಎರಡನ್ನೂ ಕಲಿಸ್ತೀವಿ. ಅಪರಕ್ಕೂ ಪರ ಅಪರ ಎರಡೂ ವಿದ್ಯೆಯನ್ನು ಕಲಿಸಿ ವಿದ್ಯಾರ್ಥಿಗಳನ್ನು ಮುಂದೆ ಭವಿಷ್ಯದಲ್ಲಿ ಸಶಕ್ತರಾಗಿ ಮಾಡುವುದು ನಮ್ಮ ಉದ್ದೇಶ. ಯಾಕಂದರೆ ಈಗ ಟೈಮ್ ಹೆಂಗಂದರೆ ಎವ್ರಿ ಒನ್ ಇಸ್ ಬಿಲೀವಿಂಗ್ ಇನ್ ಕಾಂಟೆಂಪ್ರರಿ ಸ್ಟಡೀಸ್. ಪ್ರತಿಯೊಂದನ್ನು ಕಾಂಟೆಂಪ್ರರಿಯಾಗಿ ಕಂಬೈಂಡ್ ಆಗಿ ಎಲ್ಲನೂ ಏನಂತಾರೆ ಕನೆಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಗ್ಲೋಬಲ್ LPG ಅಂತಾರೆ, ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್. ಯಾವಾಗ ನಾವು ಗ್ಲೋಬಲೈಸೇಷನ್ ಮೂಲಕ ನಾವು ಮುಂದೆ ಬರೀತಿದ್ದೀವೋ ಆಗ ಬಂದು ನಮ್ಮ ವೇದದ ವಿಷಯಗಳನ್ನು ಆಧುನಿಕ ಸಬ್ಜೆಕ್ಟ್ಸ್ಗೆ ತಕ್ಕಂತೆ ಆಧುನಿಕ ಭಾಷೆಯಲ್ಲಿ ಹೇಳಲು ತಿಳಿಸಲು ಈಗ ಅಗತ್ಯವಿದೆ. ಆ ಅಗತ್ಯವನ್ನು ಪೂರ್ಣಪಡಿಸಲು ಈ ಒಂದು ಗುರುಕುಲ ಒಂದು ತನ್ನದೇ ಆದ ಪ್ರಯತ್ನದಲ್ಲಿ ತೊಡಗಿದೆ. ಸ್ವಚ್ಛ ಭಾರತ ಸುಸಂಸ್ಕೃತ ಸಂಸ್ಕೃತಿಯನ್ನು ಸಮಾಜದಲ್ಲಿ ನಿರ್ಮಾಣ ಮಾಡುವುದಕ್ಕೆ ನಮ್ಮ ಗುರುಕುಲಗಳು ಮಹತ್ವದ ಪಾತ್ರವನ್ನು ವಹಿಸುತ್ತವೆ. ಇವತ್ತು ನಮ್ಮ ಸೊಸೈಟಿಯಲ್ಲಿ ಸಿಗುವಂಥದ್ದು ಮೆಕಲಿ ಶಿಕ್ಷಣ ಮಾತ್ರ. ಈ ಮಕ್ಕಳ ಬಾಯಿಂದ ನೀವು ಅವರ ಬಾಯಿಂದ ಬಂದು ವೇದ ಶ್ಲೋಕಗಳನ್ನು ಕೇಳಿದರೆ ಹಾಗೆ ನಿಮ್ಮ ರೋಮ್ಗಳು ಎತ್ತಿರ್ತವೆ. ಮಕ್ಕಳಿಗೆ ಯಾವುದಾದ್ರೂ ವೇದ ಶ್ಲೋಕವನ್ನು ಹೇಳಿ, ನಿಮ್ಮ ಬಾಯಿಂದ ಹೇಳಿ. ಯಾಕಂದರೆ ಸಮಾಜದಲ್ಲಿರುವಂಥವ್ರಿಗೆ ಅರ್ಥ ಆಗಬೇಕು ಏನು ಕಲಿಸ್ತಾ ಇದ್ದಾರೆ ಗುರುಕುಲದಲ್ಲಿ, ಯಾವ ರೀತಿಯ ಮಕ್ಕಳನ್ನ ಕಲಿಸ್ತಾ ಇದ್ದಾರೆ ಅಂತ ಗೊತ್ತಾಗಬೇಕು. ಸ್ವಲ್ಪ ಹೇಳಿ, ಯಾವುದಾದ್ರೂ ಶ್ಲೋಕವನ್ನು ಹೇಳಿ ಅದರ ಅರ್ಥವನ್ನು ತಿಳಿಸಿ ಹೇಳಿ. भद्रं पश्येमाक्षधैर्यजत्राः स्थिरैरङ्गैः स्तुष्ट्वागुंसस्तनोभिः व्यशेम देवहितं यदायुः. ಇದರ ಅರ್ಥ ಏನು? ಅಂದರೆ ನಾವು ಏನು ಭದ್ರಂಕರ್ಣೆ ಮಿಶ್ರಣ ಯಾವ ದೇವ ಭದ್ರಂ ಪಶ್ಯೇಮಾಕ್ಷಧೈರ್ಯಜತ್ರ ಅಂದರೆ ನಾವು ಒಳ್ಳೆಯ ಅಂದರೆ ನಮ್ಮ ಕಣ್ಣುಗಳು ಮತ್ತು ಕಿವಿಗಳು ಯಾವಾಗಲೂ ಅಂದರೆ ಒಳ್ಳೆಯದನ್ನು ಕೇಳಲಿ, ಭದ್ರಂ ಅಂದರೆ ಒಳ್ಳೆಯದನ್ನು ಕೇಳಬೇಕು ಅಂತ ನಾವು ಕೇಳ್ಕೊತೀವಿ. ಒಳ್ಳೆಯದನ್ನು ನೋಡಬೇಕು, ಒಳ್ಳೆಯದನ್ನು ಕೇಳಬೇಕು, ಒಳ್ಳೆಯದನ್ನು ಅದು 100 ವರ್ಷ ಚೆನ್ನಾಗಿರಲಿ. ಯಾಕಂದರೆ ಅದನ್ನು ನಾವು ಒಳ್ಳೆಯದನ್ನು ತಿಳ್ಕೊಂಡು ನೋಡಿ. ಮಕ್ಕಳ ಬಾಯಿಂದ ವೇದ ಯಾವ ರೀತಿಯಾಗಿ ಅದನ್ನು ಕೇಳೋಕ್ಕೆ ಚಂದ. ಅವ್ರ ಬಾಯಿಂದ ಬರುವಂಥ ಶ್ಲೋಕಗಳನ್ನು
ಕೇಳೋಕ್ಕೆ ಚೆಂದ, ಎಷ್ಟು ಸುಂದರವಾಗಿ ಅವರಿಗೆ 8 ವರ್ಷ ಆಯ್ತು ನೀವು ಇಲ್ಲಿ ಬಂದು, 4 ವರ್ಷ ಆಯ್ತಾ, ಒಟ್ಟು 7 ವರ್ಷನ ಇರಬೇಕು ಇಲ್ಲಿ. ಇನ್ನೂ 3 ವರ್ಷ ಬಾಕಿ ಇದೆ. ಟೋಟಲ್ 60 ಜನ ಇದ್ದಾರೆ ಅಂತ ಹೇಳಿದ್ರು ವಿದ್ಯಾರ್ಥಿಗಳು. ಬೇರೆ ಬೇರೆ ರಾಜ್ಯದಿಂದ ಕೂಡ ಬಂದಿದ್ದಾರೆ. ಇದು ಮೂಲ ಲ್ಯಾಂಗ್ವೇಜ್ ಬಂದು ಇಲ್ಲಿ ಸಂಸ್ಕೃತ, ಕನ್ನಡ. ಸಂಸ್ಕೃತ, ಕನ್ನಡ, ಹಿಂದಿ. ಹಿಂದಿ ಕಂಪಲ್ಸರಿ ಅಲ್ಲ, ಇಲ್ಲಿ ಇರೋರಿಗೆ ಸಂಸ್ಕೃತ, ಕನ್ನಡ, ಹಿಂದಿ 3 ಭಾಷೆ ಸರಳವಾಗಿ ಇಂಗ್ಲೀಷ್ ಕೂಡ ಕಲಿಸ್ತಾರೆ. ಇಂಗ್ಲೀಷ್ 4 ಭಾಷೆಗಳು ಕಲಿಸ್ಕೊಡ್ತಾರೆ. ಗುರುಕುಲದ ವೈಶಿಷ್ಟ್ಯತೆ ಬಗ್ಗೆ ಏನಾದರೂ ಹೇಳಿ, ಏನೇನಿದೆ, ಯಾವ ಥರ ಇದೆ, ಸ್ವಲ್ಪ ಇನ್ಫಾರ್ಮೇಷನ್ ಕೊಡಿ. ಎಷ್ಟು ಜನ ಲೆಕ್ಚರರ್ ಇದ್ದಾರೆ, ಎಷ್ಟು ಜನ ಬೋಧಕರಿದ್ದಾರೆ? ಲೆಕ್ಚರರ್ ಇಲ್ಲಿ ಮಕ್ಕಳು ಸುಮಾರು 60 ಮಕ್ಕಳಿದ್ದಾರೆ. ಋಗ್ವೇದಕ್ಕೆ 3 ಆಚಾರ್ಯರು, ಯಜುರ್ವೇದಕ್ಕೆ 1 ಆಚಾರ್ಯರು, ವ್ಯಾಕರಣಕ್ಕೆ 1 ಆಚಾರ್ಯರು, ಹಾಗೂ ಜನರಲ್ ಸ್ಟಡೀಸ್ಗಾಗಿ ಸಂಸ್ಕೃತ, ಸೋಷಿಯಲ್ ಸೈನ್ಸ್, ಮ್ಯಾಥಮೆಟಿಕ್ಸ್, ಇಂಗ್ಲೀಷ್ಗೆ 4 ಟೀಚರ್ಸ್ ಇದ್ದಾರೆ. ಇದ್ರ ಜೊತೆ ನಮ್ಮನ್ನು ನೋಡ್ಕೊಳ್ಳೋಕ್ಕೆ 1 ವಾರ್ಡನ್ ಇದ್ದಾರೆ, ಅಡಿಗೆ ಭಟ್ರಿದ್ದಾರೆ. ಆಮೇಲೆ ನಾವು ಕಳರಿ ಅನ್ನೋ ಒಂದು ವಿದ್ಯೆಯನ್ನು ಕಲಿತೀವಿ, ಅದಕ್ಕಾಗಿ ಒಂದು ಮಾಸ್ಟರ್ ಇದ್ದಾರೆ, ಕೇರಳದಿಂದ ಬರ್ತಾರೆ. ಸೊ ಇಷ್ಟು ಆಚಾರ್ಯರು, ಸ್ಟಾಫ್. ಈಗ ಕಳರಿ ಅಂದರೆ ನನಗೆ ನೆನಪಾಯಿತು, ಕಳರಿ ಎಲ್ಲಿ ಸಿಗೋದಿಲ್ಲ ಕರ್ನಾಟಕದಲ್ಲಿ, ಅದು ಕೇರಳದ್ದು. ಈಗೆಲ್ಲ ಕುಂಕೋ ಕರಾಟೆ ಒಂದೇ ಪ್ರಸಿದ್ಧಿ ಆಗಿದೆ. ಕಳರಿ ಬಗ್ಗೆ ಜನಗಳಿಗೆ ಗೊತ್ತಿಲ್ಲ. ಎಲ್ಲರೂ ಮಾಡ್ತಾರೆ ಕಳರಿನ? ಎಲ್ಲ ಮಕ್ಕಳು ಕಳರಿ. ಎಷ್ಟು ಗಂಟೆಗೆ ಮಾಡ್ತೀರಿ ನೀವು ಅದು? ಬೆಳಗ್ಗೆ 4:40ರಿಂದ 5:40. 5:40. ಅದ್ಭುತವಾದ ಕಳರಿ ಫೈಟ್ ಅದು. ಆ ಮೂಲೆಯಲ್ಲಿ ಮಾಡ್ತಾರೆ, ಬೆಳಿಗ್ಗೆ ಮಾಡ್ತಾರೆ. ನೋಡಿದ್ದೀವಿ ನಾವು ಬರೋ ಮುಂದೆ. ಮತ್ತು ಉಳಿದ ಮಕ್ಕಳು ಆ ಕಡೆ ಇದ್ದಾರೆ. ಚಿಕ್ಕ ಮಕ್ಕಳು. ಈ ಗುರುಕುಲವನ್ನು ಪ್ರಾರಂಭ ಮಾಡಿದವರು ಯಾರ್ಯಾರು ಅಂತ ಹೇಳಿ? ಈ ಗುರುಕುಲವನ್ನು ಪ್ರಾರಂಭ ಮಾಡಿದ್ದು ಹಲವಾರು ಜನದ ಏನಂತಾರೆ ಅವರ ಪಾರ್ಟಿಸಿಪೇಷನ್ ಇದ್ರೂ ಕೂಡ ಮುಖ್ಯವಾಗಿ ನಾವು ಇಬ್ಬರನ್ನ ನೋಡ್ತೇವೆ. ಒಬ್ಬರು ಬಂದು ಆರ್ಯಮುನಿಜಿ ಅಂತ, ಅವರಲ್ಲಿ ಅರವಿಂದೋ ಆಶ್ರಮದಲ್ಲಿ ಇರ್ತಾರೆ, ವಾನಪ್ರಸ್ಥಿಗಳು. ಇನ್ನೊಬ್ಬರು ಸತ್ಯವರಜ್ಜಿ ಅಂತ, ಅವರು ಬೆಂಗಳೂರಿನಲ್ಲಿದ್ದು ಗುರುಕುಲದ ಅಗತ್ಯಗಳನ್ನೆಲ್ಲ ನೋಡ್ತಾರೆ. ಅಂದರೆ ಈ ಸಮಾಜದಿಂದ ಏನಾದರೂ ಡೊನೇಷನ್ ಏನಾದರೂ ಬರ್ತಾ? ಬರುತ್ತೆ. ಸಮಾಜದಿಂದ ಡೊನೇಷನ್ ಬರುತ್ತೆ. ಇದು ಟೋಟಲ್ 40 ಎಕರೆ ಇದೆಯಾ? 42 ಎಕರೆ ಇದೆ. ನೋಡಿ ಎಷ್ಟು ವಿಶಾಲವಾಗಿದೆ. ಇಲ್ಲಿ ಬರೀ ಹೊರಗಿನ ಪ್ರಪಂಚದ ಅರಿವೇ ಇಲ್ಲ ನಿಮಗೆ. ನೀವಾಯಿತು, ನಿಮ್ಮ ವಿದ್ಯಾಭ್ಯಾಸ ಆಯಿತು, ನಿಮ್ಮ ಸಾಧನೆ ಆಯಿತು. ಇಂಥ ವಾತಾವರಣ ಬೇಕು ನೋಡಿ ಮಕ್ಕಳಿಗೆ. ನಾನು ಹೇಳ್ತಾ ಇರ್ತೀನಿ, ಮಕ್ಕಳಿಗೆ ಶಿಕ್ಷಣಕ್ಕೆ ಬೇಕಾದಂಥ ವಾತಾವರಣ ಇದು. ಎಲ್ಲ ಸಮಾಜದ ಮಧ್ಯದಲ್ಲಿ ಎಲ್ಲ ಸಿನಿಮಾ ಟಾಕೀಸ್, ಪೋಸ್ಟರ್ಗಳು, ಆ ಸಿನಿಮಾಗಳು, ಅದು ಇದು ಭಾಳ ಒಟ್ಟ ಅಂಥದ್ರ ಮಧ್ಯದಲ್ಲಿ ನಮ್ಮ ಮಕ್ಕಳನ್ನ ಓದ್ಸೋಕೆ ಹಚ್ಚಿ, ನನ್ನ ಮಗ ಓದುವಲ್ಲ ಅಂದರೆ ಇಂಥ ಕರ್ಕೊಂಡು ಓದಿಸ್ಬೇಕು ಮಕ್ಕಳ. ಅವಾಗ ನೋಡಿ ಜ್ಞಾನ ಯಾಕೆ ವೃದ್ಧಿ ಆಗೋದಿಲ್ಲ. ಈಗ ಯಾರಾದರೂ ಅಧಿಕಾರಿಗಳು ಬೇಕಾದ್ರೆ ಗುರುಜಿಗಳು ಸಿಗ್ತಾರೆ. ಹೌದಾ? ಆ ಕಡೆ ಆರ್ಯಜಿನೂ ಕೂಡ ಸಿಗ್ತಾರೆ. ಅಂದರೆ ಆ ಕಡೆಗೆ ಹೋಗ್ತಾರೆ. ಆ ಕಾಂಪೌಂಡ್ ಹೋಗ್ಬೇಕು. ಅವರಲ್ಲಿ ಸಾಧನೆ ಮಾಡ್ತಾರೆ. ಅವ್ರು ಆ ಕಡೆ. ನಿಮಗೆ ರಜಾ ಸಿಕ್ಕರೆ ರಜೆ ಎಲ್ಲ ಸಿಗುತ್ತೆ ಮನೆಗೆ ಹೋಗೋದಕ್ಕೆ? ನಾರ್ಮಲ್ ಸ್ಕೂಲ್ಸ್ ಹಂಗೆ ಸಮ್ಮರ್ ಹಾಲಿಡೇಸ್ 1.5 ತಿಂಗಳು ಇರುತ್ತೆ. 1.5 ತಿಂಗಳು ಆಲ್ಮೋಸ್ಟ್ 50 ಡೇಸ್ ಇರುತ್ತೆ. ಅಂದರೆ ಈಗ ನಾವು ಹೊಸ ವಿದ್ಯಾರ್ಥಿಗಳನ್ನು 6ನೇ ಕ್ಲಾಸ್ ಪಾಸ್ ಆಗಿರುತ್ತೆ. 5ನೇ ಕ್ಲಾಸ್ ಪಾಸ್ ಆಗಿ 6ನೇ ತರಗತಿ. ಅಂದರೆ ಒಂದು ಇದು ಪ್ರೋಸೆಸ್ ಇದೆ, ಆಯ್ಕೆ ಮಾಡೋ ಪ್ರೋಸೆಸ್. 3 ಇಲ್ಲ ಅಂದರೆ 5 ದಿವಸಗಳ ಕ್ಯಾಂಪ್ ಇರುತ್ತದೆ. ತಂದೆ ತಾಯಿಗಳಿಂದ ಅವರವರ ಕೆಲಸನ ಅವರು ಮಾಡ್ಕೋಬಹುದಾ, ಅವರು ಓದೋದ್ರಲ್ಲಿ ಎಷ್ಟು ಲಕ್ಷ್ಯ ಕೊಡ್ತಾರೆ, ದೊಡ್ಡವ್ರ ಮಾತು ಹೆಂಗೆ ಕೇಳ್ತಾರೆ, ಅವರ ದಿನಚರಿಯನ್ನು ಅವರನ್ನು ಅವ್ರು ನೋಡ್ಕೊಂತಾರಂತ ಎಲ್ಲ ಚೆಕ್ ಮಾಡ್ತಾರೆ ಆಚಾರ್ಯರು. ಇವೆಲ್ಲ ಆದ ನಂತರ ಅವರು ಸಕಲ ವಿಧಗಳಲ್ಲೂ ಚೆನ್ನಾಗಿದ್ದರೆ ಅವ್ರನ್ನ ಇಲ್ಲಿ ಎನ್ರೋಲ್ ಮಾಡ್ತಾರೆ. ಈಗ ಪೋಸ್ ಮಾಡಿ. इससे लैंग्वेज खड़े होता है, 2 इधर 4 उधर, वीडियो निकाल रहे, कुछ तो समझ करो ना। ಇಲ್ಲಿ ಕಾಣಿಸಿ. वो फोड़ दे, 3 लाइन करो, उधर पीछे तक कर दे। ओ आगे शांति
ಟಾಯ್ಲೆಟ್ ಮೂರು ಇದನ್ನು ಇದು ಮಾಡಿದ್ದು ಸರ್ ನಿಮ್ಮ ಶುರು ಮಾಡಿ ಮಾತ್ರ ಪಾಠ ಶುರು ಕ್ಲೀನಿಂಗ್
ಬೇಗ ಸೌಟ್ ತಗೋ ಬೇಗ. ಮೊಸರನ್ನ ನೀರು ಮಾಡಿಸ್ಬೇಕು ಇನ್ನೊಂದು ಕೆಟ್ಟದ ಬಸ್
ಶ್ರೀ ಲಂಬೋದರ್ ಗುರುಜಿ ಹಾಗೂ ಶ್ರೀ ಕೃಷ್ಣಮೂರ್ತಿ ಲಕ್ಷ್ಮೀಕಾಂತ್ ಇವರ ಜನ್ಮದಿನದ ಅಂಗವಾಗಿ ನೆರವೇರಿಸಲಾಗಿದೆ. ಇವರಿಗೂ ಹಾಗೂ ಇವರ ಕುಟುಂಬಕ್ಕೆ ದೇವರು ಆಯುರಾರೋಗ್ಯ ಐಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಎಂದು ಪ್ರಾರ್ಥಿಸೋಣ. ಮಕ್ಕಳು ಕಲರಿ ಫೈಟ್ ಮಾಡುವಂಥ ಸ್ಥಳ ಇದೆ. ಬನ್ನಿ ಕೆಳಗೆ. ಗಂಡ ಎಲ್ಲ ಬಿದ್ದಿದ್ದಾರೆ ನೋಡಿ ಸ್ನೇಹಿತರೆ. ಮಕ್ಕಳೆಲ್ಲ ಕಲಾರಿ ಫೈಟ್ ಮಾಡುವಂಥ ಸ್ಥಳ ಇದು. ಹಾಂ, ಎರಡು ದಂಡವನ್ನು ಧರಿಸಬೇಕು. ಹಾಂ, ಫೈಟ್ ಮಾಡಬೇಕು. ಇಲ್ಲಿ ಪೂಜೆ ಮಾಡ್ತಾರೆ. ಪೂಜಿಸ್ಬಿಟ್ಟು ನಾನು ಎರಡು ದಂಡ ತಿರುಗಿಸ್ತಾ ಇದ್ದೆ ಅವಾಗ. ಈಗ ಬರ್ತಾಯಿಲ್ಲ. ಒಂದು ಮಾತ್ರ ತಿರುಗಿಸ್ತೀನಿ. ಒಂದು ಮಾತ್ರ ಬರ್ತಾಯಿದೆ. ದಂಡ ತಿರುಗಿಸುವಂಥ ಕಡೆ ದಂಡ ಹಾಕಿದ್ದಾರೆ. ಇದೇ ಅನ್ನೋದು ಗೊತ್ತಿಲ್ಲ. ಕಟ್ಟಿಗೆದಿದೆ. ಏನು ಇಲ್ಲ. ಏನು ಮಾಡೋದಿದು? ಮಕ್ಕಳು ಇದ್ದರೆ ಹೇಳ್ತಿದ್ರು. ಆಮೇಲೆ ಮಕ್ಕಳು ಕರ್ಕೊಂಡು ಬರುವ. ನಾನು ಇವಾಗ ಏನು ಮಾಡ್ತಾರೆ ಬಾಪೆ ಇಲ್ಲ ಇಲ್ಲ. ಓಕೆ ಓಕೆ ಓಕೆ. ನೀನು ಸ್ಟೂಡೆಂಟ್ ಹೌದಲ್ಲ? ಸ್ಟೂಡೆಂಟಾ? ಈಗ ಕಲರ್ ಡ್ರೆಸ್ ಹಾಕೊಂಡಿದ್ದೀಯಲ್ಲ, ಆಯ್ತಾ? ಏನು ಹಾಫ್ ಡೇ. ಈಗ ಅದೆಲ್ಲ ಏನು ಮಾಡ್ತಾರೆ ಆ ದಂಡದಿಂದ? ಪ್ರಾಕ್ಟೀಸ್ ಮಾಡ್ತಾರೆ. ಯಾವ ಥರ ಸ್ವಲ್ಪ ಹೇಳೋದು ತೋರಿಸಿ. ಇನ್ನೂ ಹೇಳ್ಕೊಡ್ತಾರೆ. ಹೊಸ ಹುಡುಗ, ನೀವು ಹೊಸದಾಗಿ ಬಂದಿದ್ದೀರಿ ನಮಗೆ. ಒಳ್ಳೆ ಹುಡುಗರು. ಹಾಂ, ಫಿಕ್ಸ್. ಇದು ಕಲರ್ ಫೈಟ್. ನೀನು ಕಲ್ತಿಲ್ಲ ಕಲರ್ ಫೈಟ್? ಸುಮ್ಮನೆ ನೋಡೋದಂತೆ. ಯಾವ ಊರಿನಿಂದ? ಚಿಕ್ಕಮಂಗ್ಳೂರಿಂದ ಬಂದಿದ್ದಾರೆ. ನಿನ್ನ ಹೆಸರು? ಈಗ 7ನೇ ಕ್ಲಾಸಾ? 6ನೇ ಕ್ಲಾಸ್. ಈಗ 5 ಪಾಸಾಗಿ ಬಂದಿದ್ದೀವಿ. ಎಷ್ಟು ತಿಂಗಳಾಯ್ತು ಬಂದು? 6 ತಿಂಗಳಾಯ್ತಾ? ಇಲ್ಲಿ 6.5 ವರ್ಷ ಇರ್ಬೇಕು ನೀವು. ಟೋಟಲ್ 7 ವರ್ಷ ನೋಡಿ. ಹಾಂ, ನಮಸ್ತೆ. ಅದು ಎಲ್ಲಿ ಯಾರು ಇರ್ತಾರೆ? ನೀವೇ ಇರ್ತೀರಾ? ಈಗಿರೋ ಈಗ ಹೊಸದಾಗಿ ಬಂದಿರೋ ಮಕ್ಕಳು 6, 7, 8, 9 ಎಲ್ಲಿ ಇರ್ತಾರೆ ರೂಮ್ಗಳು? ಇದು ಈ ರೂಮ್ ಆ ರೂಮು ಅಲ್ಲಿ ಒಂದಿದೆ. ಅದು ಸೀನಿಯರ್ಸು. ಈಗ ಬಂದವರು. ಹಾಂ,
ಬನ್ನಿ ಸ್ವಲ್ಪ ರೂಮ್ ತೋರಿಸ್ತೀವಿ ಇದ್ದು ಅಲೋಡ್ ಅರೇಂಜ್ ನಾಟ್ ಕೆಲೆ ಮಾಡೆಲ್ಲ ಆಡ್ತೀರಾ ಕೇರಮ್ ಕೂಡ ಆಡ್ತಾರೆ ಮಕ್ಕಳು ನೋಡಿ ರೂಮೆಲ್ಲ ಹೇಗೆ ಹಾಂ ಚೆನ್ನಾಗಿದ್ದಾರೆ ಖಾತೆ ಎಲ್ಲ ಮಾಡಿದ್ದಾರೆ ನೋಡಿ ಮಕ್ಕಳು ಇರೋಕ್ಕೆ ಒಂದು 20 ಮಕ್ಕಳು ಒಂದೇ ರೂಮಲ್ಲಿ ಕಾಟ್ ಹಾಕೊಂಡು ಅವ್ರ ಕೆಳಗಡೆ ಅವ್ರವ್ರ ಕೆಳಗಡೆ ಬಕೆಟ್ಗಳು ಒಂದೊಂದು ಇದು ಮಾಡಿದ್ದಾರೆ ಅವ್ರಿಗೆ ಅಲಮಾರಿಗಳು ಮಾಡಿದ್ದಾರೆ ಅಲ್ವಾ ಪ್ರತಿಯೊಬ್ಬರಿಗೂ ಕೂಡ ಅಲಮಾರಿ ಮಾಡಿದ್ದಾರೆ ಭಾಳ ಇಷ್ಟ ಮಾಡಿದ್ದಾರೆ ಕಲರಿಫೈಡ್ ಸ್ವಲ್ಪ ಸೀನಿಯರ್ ಯಾರಿದ್ದಾರೆ ಮಕ್ಕಳು ಯಾರು ಕಲರಿಫೈಡಲ್ಲಿ ಸೀನಿಯರ್ ಯಾರು ಸ್ವಸ್ತಿಕ್ ಅಂತ ಒಬ್ರು ಇರ್ತಾರೆ ಅವರು ಸೀನಿಯರ್ ಸ್ವಸ್ತಿಕ್ ಅಂತ ನೋಡಿ ಅವರು ಸೀನಿಯರ್ ಕಲರಿಫೈಡಲ್ಲಿ ಅವ್ರನ್ನ ಕೇಳಿ ವಾತಾವರಣ ಎಲ್ಲ ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಬನ್ನಿ ನೋಡಿ ನೋಡಿ ಎಲ್ಲ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಮಕ್ಕಳು ಈ ಥರ ಇರಬೇಕಾಗುತ್ತೆ ಮಕ್ಕಳು ಈ ಥರ ಇರಬೇಕಾಗುತ್ತೆ ಸಿಸ್ಟಮೆಟಿಕ್ ಆಗಿ ಇರಬೇಕಾಗುತ್ತೆ ಹೊಸ ಮಕ್ಕಳು ಇವಾಗ ಬಂದಿರೋರು ಎಲ್ಲ ಹಾಂ ಈಗ ನೀವು ಫೀಸ್ ಏನು ಕೊಟ್ಟಿಲ್ಲ ಅಲ್ಲ ನಿಮಗೆ ಎಲ್ಲ ಫ್ರೀ ಆಗಿದೆ ಬಟ್ಟೆ ಗಿಟ್ಟೆ ಊಟ ಎಲ್ಲ ಫ್ರೀ ನೋಡಿ ಉಚಿತವಾಗಿದೆ ಕಂಪ್ಲೀಟ್ ಉಚಿತವಾಗಿದೆ ವಸತಿ ಊಟ ಉಚಿತವಾಗಿದೆ ಕಡೆ ಮಕ್ಕಳು ವಾಶ್ ಮಾಡ್ತಾರೆ ನೋಡಿ ಒಂದು ವಾಶ್ ಮಾಡೋಕ್ಕೋಸ್ಕರ ಎಷ್ಟು ಚೆಂದ ಮಾಡಿದ್ದಾರೆ ನೋಡಿ ಬಂಡೆನೆಲ್ಲ ಬಂಡೆ ವಾಶ್ ಮಾಡಿ ಇಲ್ಲೇ ಆರೋಗ್ಯ ಓಕೆ ಓಕೆ ಇದೆಲ್ಲ ಮಕ್ಕಳು ಇರೋದು ಇದು ಕೂಡ ಮಕ್ಕಳು ಇರೋದು 2, 4, 5, 6, 7, 8, 9, 10, 11, 12, 15 ನೋಡಿ ಎಷ್ಟು ಟೋಟಲ್ 60 ಮಕ್ಕಳು ಇದ್ದಾವೆ ಇಲ್ಲಿ ಎಲ್ಲ ಸೇರಿ 60 ಮಕ್ಕಳು ಮಕ್ಕಳಿದ್ದಾರೆ ಈ ಥರ ಅರೇಂಜ್ ಮಾಡಿದ್ದಾರೆ ಎಲ್ಲ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ ಅಲಮಾರುಗಳೆಲ್ಲ ಮಕ್ಕಳಿಗೆಲ್ಲ ಅಲಮಾರು ಮಾಡಿದ್ದಾರೆ ಸಿಸ್ಟಮ್ ಮಾಡಿದ್ದಾರೆ ಇದೆಲ್ಲ ಲೆಟ್ರಿನ್ ಬಾತ್ರೂಮ್ ಮಕ್ಕಳಿಗೆ ಬಾತ್ರೂಮ್ ಸ್ನಾನ ಮಾಡೋಕ್ಕೆ 1990ರಿಂದ ಇದೆ ಈ ಗುರುಕುಲ ಅವಾಗ ಇದೇ ಕೆಲಸ ಮಾಡ್ತಾಯಿದ್ದೆ ನಮಗೂ ಗೊತ್ತಿಲ್ಲ ಈಗೀಗ ಗೊತ್ತಾಯ್ತು ಈಗಿರೋದು ಗುರುಕುಲ ಇದೆ ಇಲ್ಲಿ ಅಂತ ಈ ಮಕ್ಕಳಿಗೆ ಸೆಟ್ ಆಗುತ್ತೆ ಬೇಗ ಕಲರ್ ಸೆಟ್ ಆಗೋದು ಅಂದರೆ ಇದೊಂದು ವಿದ್ಯೆ ಹಾಗೆ ಯಾವುದೇ ಒಂದು ವಿದ್ಯೆ ಕಲಿಯೋಕ್ಕೆ ಸಮಯ ತಗೊಳ್ಳುತ್ತೆ ಇದು ಬೇಸಿಕ್ಕಿಂದ ನಾವು ಹೇಗೆ ಒಂದು ವೇದ ಇರ್ಬೋದು ಅಥವಾ ಒಂದು ಭಾಷೆ ಇರ್ಬೋದು ಅಕ್ಷರಗಳಿಂದ ಕಲಿಯುವ ಹಾಗೆ ಕಳರಿಪಾಟು ಸಹ ಹಾಗೆ ಬೇಸಿಂದನೇ ಮಾಡ್ತಾರೆ ಎಲ್ಲ ಮಕ್ಕಳು ಮಾಡೋದಕ್ಕೆ ಸಾಧ್ಯ ಇದು ಟೋಟಲ್ ಎಷ್ಟು ವರ್ಷ ಟೈಮ್ ತಗೊಳುತ್ತೆ ಕಂಪ್ಲೀಟ್ ನಾನು ಕಲರಿಫೈಡ್ ಕಲಿಬೇಕಂದ್ರೆ ಎಷ್ಟು ವರ್ಷ ಟೈಮ್ ತಗೊಳುತ್ತೆ ಮಕ್ಕಳಿಗೆ 2 ವಿಷಯ ಒಂದು ಕಳರಿಪಾಟಿನಲ್ಲಿ ನಾನು ಎಲ್ಲವನ್ನೂ ಕಲಿತಿದ್ದೀನಿ ಅನ್ನೋ ಥರ ಯಾರು ಹೇಳ್ಕೊಳಕ್ಕಾಗಲ್ಲ ಒಂದು ಮಟ್ಟಿಗೆ ನಮಗೆ ಒಂದು ಮಾಸ್ಟ್ರಿ ಇದೆ ಎಲ್ಲ ಕಳರಿಪಾಟ್ ಕಲೆಯಲ್ಲಿ ಇರುವ ಬೇರೆ ಬೇರೆ ವಿಭಾಗಗಳಲ್ಲಿ ಅಂದರೆ ಅಷ್ಟು ಮಟ್ಟಿಗೆ ಹೋಗ್ಬೇಕಂದ್ರೆ ಒಂದು 15ರಿಂದ 20 ವರ್ಷ ಒಬ್ಬರಿಗೆ ಆಗುತ್ತೆ ಅಂದರೆ ಒಂದು ದಿವಸ 7ರಿಂದ 8 ಗಂಟೆ ದಿನನಿತ್ಯ ಅಭ್ಯಾಸ ಮಾಡೋರಿಗೆ 15ರಿಂದ 20 ವರ್ಷ ತಗೊಳ್ಳುತ್ತೆ ಭಾಳ ಲಾಂಗ್ ಟೈಮ್ ಆದರೆ ಮಕ್ಕಳಿಗೆ ಮಾತ್ರ 1.5 ಗಂಟೆ 2 ಗಂಟೆ ರೆಗ್ಯುಲರ್ ಒಂದು ಮನುಷ್ಯನಿಗೆ 120 ವರ್ಷ ಆಯುಸ್ಸು ಇರುವ ಹಾಗೆ ನಾವು ಅಂದ್ಕೊಂಡ್ರೆ ಅದಕ್ಕೆ ಹೇಗೆ ನಮ್ಮ ಶರೀರ ನಮ್ಮ ಮನಸ್ಸು ನಮ್ಮ ಶಕ್ತಿಯನ್ನು ತಯಾರುಪಡಿಸ್ಕೋಬೇಕು ಅನ್ನೋದಕ್ಕೆ ಕಳರಿಪಾಟಿನಲ್ಲಿ ಎಲ್ಲ ಸಿಸ್ಟಮ್ಸ್ ಇದರಲ್ಲಿ ಇದೆ ಹಾಗಾಗಿ ಒಂದು ಅಭ್ಯಾಸ ಮಾಡಿ ಅದಕ್ಕೆ ಮಾಸ್ಟ್ರಿ ಬಂದು ಒಂದು ಕಳರಿಪಾಟಲ್ಲಿರೋ ಬೇರೆ ಬೇರೆ ವಿಭಾಗಗಳು ಮೈತಾರಿ ಕೋಲ್ತಾರಿ ತಂಗತಾರಿ ಅಂದರೆ
ಫಸ್ಟ್ ಬಾಡಿಯನ್ನು ಬಳಸಿ ಮಾಡುವ ಅಭ್ಯಾಸ, ನಂತರ ವುಡನ್ ವೆಪನ್ಸ್ ಬಳಸೋದು, ನಂತರ ಮೆಟಲ್ ವೆಪನ್ಸನ್ನು ಬಳಸಿ ಬೇರ್ ಹ್ಯಾಂಡ್ ಕಾಂಬ್ಯಾಟಿಗೆ ಹೋಗಿ ಆ ಮರ್ಮ ಅಂತ ಕಲಿಯುವವರೆಗೂ ಸಮಯ ತಗೊಂಡಿದ್ದಾರೆ. ಆದರೆ ಇಲ್ಲಿ ಈ ಮಕ್ಕಳು 7 ವರ್ಷದಲ್ಲಿ ಶಿಕ್ಷಣ ಮುಗಿಸಿ ಹೋಗೋದ್ರೊಳಗೆ ಒಂದು ಹಂತಕ್ಕೆ ಪ್ರಿಪೇರ್ ಆಗಿ ತಮ್ಮನ್ನು ತಾವು ರಕ್ಷಣೆ ಮಾಡ್ಕೊಂಡು ಪ್ರಿಪೇರ್ ಆಗಿ ಅವರನ್ನು ಸಹ ಮತ್ತು ಇನ್ನೊಬ್ಬರ ಆರೋಗ್ಯಕ್ಕಾಗಿ ಅವರ ಆರೋಗ್ಯಕ್ಕಾಗಿ ಅವರು ಹೇಗಿರಬೇಕು ಅನ್ನೋದು ಅವರಿಗೆ ತಿಳಿದಿರುತ್ತೆ. ಆದರೆ ಇದರಲ್ಲಿ ಸ್ವಲ್ಪ ಆಯುರ್ವೇದ ಬರುತ್ತಾ? ಇದರಲ್ಲಿ ಸಿದ್ಧ ಆಯುರ್ವೇದದಲ್ಲಿ ಇರುವ ಕೆಲವೊಂದು ಅಂಶಗಳು ಇದರಲ್ಲಿದೆ. ಇದೆ ಅಲ್ವಾ? ಸಿದ್ಧ ಔಷಧಿ ಕೂಡ ಇದರಲ್ಲಿ ಇದೆ, ಇದರಲ್ಲೇ ಬರುತ್ತೆ ಅದು ಕೂಡ. ಮಕ್ಕಳು ತುಂಬ ಚೆನ್ನಾಗಿ, ಯಾಕಂದರೆ ಈ ಒಂದು ಶಿಕ್ಷಣ ಇದೆಯಲ್ಲ ಕಲರಿಫೈಡ್ ಹೊರಗಡೆ ಸಿಗೋದಿಲ್ಲ. ಕರಾಟೆ ಸಿಗುತ್ತೆ, ಕುಂಪು ಸಿಗುತ್ತೆ, ಮೂಲ ಬುನಾದಿನೇ ಕಲರಿಫೈಡ್. ಈ ಬುನಾದಿನಿಂದನೇ ಅದೆಲ್ಲ ಆಗಿರೋದು. ಮೂಲ ನಾವು ಬಿಟ್ಟು ಹೊರಗಡೆ ಹಿಡ್ಕೊಂಡಿದ್ದೀವಿ. ಈಗ ಹೊರಗಡೆ ಫೇಮಸ್ ಆಗಿರೋದು ಕರಾಟೆ, ಕುಂಪು, ಅವೇ ಫೇಮಸ್ ಆಗಿರೋದು. ಇದು ಏನಾಯಿತು ಅಂದರೆ ಬ್ರಿಟಿಷ್ ನಮ್ಮ ದೇಶಕ್ಕೆ ಬಂದಾಗ ಅವರಿಗೆ ಇದೊಂದು ಥ್ರೆಟ್ ಆಗಿತ್ತು. ಅಂದರೆ ಕಳರಿ ಗೊತ್ತಿರೋರನ್ನ ಅವ್ರು ಏನು ಮಾಡೋಕ್ಕಾಗಲಿರಲಿಲ್ಲ, ಎಸ್ಪೆಷಲಿ ನಮ್ಮ ಸೌತ್ ಇಂಡಿಯಾದಲ್ಲಿ. ಹಾಗಾಗಿ ಇದನ್ನು ತಡೆ ಮಾಡಿದ್ರು, ಯಾರು ಹೇಳ್ಕೊಡಂಗಿಲ್ಲ, ಯಾರು ಅಭ್ಯಾಸನೂ ಮಾಡೋಂಗಿಲ್ಲ ಅಂತ. ಹಾಗಾಗಿ ಒಂದು 200-300 ವರ್ಷ ಇದು ಕಡಿಮೆ ಆಗ್ಬಿಡ್ತು. ಆ ಒಂದೇ ಕಾರಣದಿಂದ. ಇಲ್ಲದಿದ್ದರೆ ನಮ್ಮ ದೇಶದಲ್ಲಿ ಎಲ್ಲರಿಗೂ ಇದು ಒಂದು ಕರ್ನಾಟಿಕ್ ಮ್ಯೂಸಿಕ್ ಥರ ಎಲ್ಲರಿಗೂ ಇದು ಗೊತ್ತಿರೋದು. ಆದರೆ ಈಗೀಗ ನಿಧಾನಕ್ಕೆ ಮುಂದೆ ಬರ್ತಿದೆ. ಈ ನಮ್ಮ ಸಂಸ್ಥೆ ಥರ ಪ್ರೋತ್ಸಾಹಿಸೋ ಕಡೆ ಇದು ಬೆಳೀತಾ ಬರ್ತಿದೆ. ಅಂದರೆ ಈಗ ನಮಗೆ ಇಲ್ಲಿ ಮೂಲ ಕಲಿಸುವಂಥ ಟೀಚರ್ ಬರೋದು ಕೇರಳ ಕಡೆಯಿಂದ. ಕೇರಳ, ನಾನೇ ಇಲ್ಲಿ ಮೂಲ ಟೀಚರ್ ಆಗಿರೋದು. ನೀವು ಬಂದಿದ್ದು ಕೇರಳದಿಂದ? ನಮ್ಮ ತವರೂರು ಅಂತ ಹೇಳಬೇಕಂದ್ರೆ ಅದು ಕರ್ನಾಟಕ, ಬೆಂಗಳೂರೇ. ಆದರೆ ನನ್ನ ವಿದ್ಯೆ ಎಲ್ಲ ನಡೆದಿದ್ದು ಕೇರಳದಲ್ಲಿ. ಕೇರಳದಲ್ಲಿ ಕಲ್ತ್ಕೊಂಡು ಎಷ್ಟು ವರ್ಷ ನೀವು ಪ್ರಾಕ್ಟೀಸ್ ಮಾಡಿದ್ರಿ? ನಾನು ಸುಮಾರು ಈಗ ಒಂದು 8-9 ವರ್ಷದಿಂದ ಮಾಡ್ತಾ ಇದ್ದೀನಿ. ನಮ್ಮ ಗುರುಗಳಲ್ಲಿದ್ದಾರೆ, ನಾನು ಇನ್ನೂ ಕಲಿತಾನೂ ಇದ್ದೀನಿ ಮತ್ತು ಇಲ್ಲಿ ಪಾಠ ಮಾಡ್ತಾ ಇದ್ದೀನಿ. ಮಕ್ಕಳಿಗೆಲ್ಲ ನೀವೇ ಕಲಿಸೋದು ಕಲಾವಿದರು? ತುಂಬ ಧನ್ಯವಾದಗಳು. ನಿಮ್ಮ ಹೆಸರು ಅಂತ ಹೇಳಿ? ನನ್ನ ಹೆಸರು ತರುಣ್ ಕುಮಾರ್. ಅವ್ರ ಹೆಸರು ಕರಣ್ ಕುಮಾರ್ ಅಂತಂದು. ಬೆಂಗಳೂರೇ ನೀವು ಮೂಲ? ನೋಡಿ 10 ವರ್ಷದಿಂದ ಸೇವೆ ಮಾಡ್ತಾ ಇದ್ದಾರೆ. ನಮಗೆ ತುಂಬ ಖುಷಿ ಆಯಿತು ಈ ವಾತಾವರಣ ನೋಡ್ತಾ ಇದ್ದರೆ. ಈ ವಾತಾವರಣದಲ್ಲಿ ಮಕ್ಕಳು ಬೆಳೆಯೋದು, ಅವರ ಇದು ವೇದಘೋಷ ಸಿಸ್ಟಮು, ಅವರಿರೋ ಸಿಸ್ಟಮ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗೆ ಇಲ್ಲಿ ಬೆಂಗಳೂರು ಹತ್ರ ಈ ಥರ ಇದೆ ಅಂತಲೇ ನನಗೆ ಗೊತ್ತಿರಲಿಲ್ಲ. ಯಾರೋ ಒಬ್ಬರು ಹೇಳಿದ್ರು ಈ ಥರ ಇದೆ ನೋಡಿ ಅಂತ. ಹಾಗೆ ನಾವು ಬಂದ್ವಿ ಹೆಜ್ಜೆ ಇಟ್ಕೊಂಡು ನೋಡುವ ಹೇಗಿದೆ ಅಂತ. ತುಂಬ ಚೆನ್ನಾಗಿದೆ. ಆಧುನಿಕ ಶಿಕ್ಷಣ ಜೊತೆಗೆ ನಮ್ಮ ಪ್ರಾಚೀನ ಶಿಕ್ಷಣ ಅಳವಡಿಸ್ಕೊಂಡು ಈಗ ಶಿಕ್ಷಣ ಕೊಡ್ತಾ ಇದೆ. ತುಂಬ ಖುಷಿಯಾಗುತ್ತೆ. ನಮಸ್ಕಾರ.